ಯಾಕೆ ಆಚರಿಸಬೇಕು? ಸೊ ಹಬ್ಬಗಳು ಅಂದರೆ ಏನು? ನೋಡಿ, ನಮ್ಮ ದೇಶ ಪಾರಂಪರ್ಯವಾದ ಒಂದು ವೈಶಿಷ್ಟ್ಯ ಮತ್ತು ಚಾರಿತ್ರ್ಯವನ್ನು ಹೊಂದಿರುವಂತಹ ಒಂದು ದೇಶ. ಇಡೀ ಪ್ರಪಂಚದಲ್ಲೇ ಭಾರತ ಅಂದರೆ ಹಬ್ಬಗಳ ಒಂದು ನೆಲೆಬೀಡು ಅಂತ ಪ್ರಸಿದ್ಧಿಯಾಗಿರುವಂತಹ ಒಂದು ದೇಶ. ಹಾಗಾಗಿ ಭಗವಂತನ ಒಂದು ಅವತಾರಗಳು, ಅದಕ್ಕೆ ಒಂದು ಉದಾಹರಣೆ ಕಾಲಕ್ಕೆ ತಕ್ಕಂತೆ ಕಾರಣೀ ಜನ್ಮ, ಕಾರ್ಯಕ್ಕೆ ತಕ್ಕಂತೆ ಕ್ರಿಯೆಗಳು. ನೋಡಿ, ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರ ಕಾಲಕ್ಕೆ ತಕ್ಕಂತೆ ನಾನಾ ವಿಧವಾದಂತಹ ಅವತಾರಗಳನ್ನು, ಜನ್ಮಗಳನ್ನು ತಾಳಿದ್ದಾರೆ. ಆ ಒಂದು ಅವತಾರಗಳನ್ನು, ಆ ಒಂದು ಜನ್ಮಗಳನ್ನು ಹಾಗೆಯೇ ನಾವು ಉಳಿಸಿಕೊಂಡು ಬರಬೇಕಾದ್ರೆ ಅವರ ಒಂದು ಕಾರಣ ಜನ್ಮರ ಅಂತಹ ಆ ಒಂದು ದಿನಗಳನ್ನು ನಾವು ಹಬ್ಬಗಳಾಗಿ ಆಚರಿಸುತ್ತೇವೆ. ಮತ್ತೊಂದು ವಿಧದಲ್ಲಿ ಹೇಳುವುದಾದರೆ, ನಮ್ಮ ದೇಶದ ಸಂಪ್ರದಾಯಗಳನ್ನು, ಪಾರಂಪರ್ಯಗಳನ್ನು, ಆಚಾರ ವಿಚಾರಗಳನ್ನು, ಸಂಸ್ಕೃತಿಗಳನ್ನು ವೇದ ಪುರಾಣಗಳ ಆಧಾರದ ಮೇಲೆ ಶಾಸ್ತ್ರೋಕ್ತವಾಗಿ ಆಯಾ ಕಾಲಕ್ಕೆ ತಕ್ಕಂತೆ ಆಚರಿಸುವ ಒಂದು ಪದ್ಧತಿಯನ್ನು ಹಬ್ಬಗಳು ಅಂತ ಕರಿತೇವೆ. ಈ ಒಂದು ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ವಯಂ ಪ್ರೇರಣೆಯಿಂದ ಶಾಸ್ತ್ರೋಕ್ತವಾದ ನಿಯಮಗಳಿಗೆ ಬದ್ಧವಾಗಿ ಎಲ್ಲ ಕಾರ್ಯಗಳನ್ನು ನಿಷ್ಠೆಯಿಂದ ಆಚರಿಸುತ್ತಾ ಸಂಬಂಧಪಟ್ಟಂತಹ ದೇವತೆಗಳಿಗೆ ಭಕ್ತಿ ಶ್ರದ್ಧೆಗಳಿಂದ ಮಾಡುವಂತಹ ಉಪಾಸನೆಯ ಒಂದು ದೃಢ ಸಂಕಲ್ಪಕ್ಕೆ ನಾವು ಹಬ್ಬಗಳು ಅಂತ ಕೂಡ ಕರಿತೇವೆ. ಹೀಗಾಗಿ ಹಬ್ಬಗಳನ್ನು ನಾವು ವಿಶೇಷವಾಗಿ ನಾವು ಆಚರಿಸಬೇಕಾಗುತ್ತೆ. ಇವತ್ತಿನ ದಿನ ನೀರು ತುಂಬುವ ಹಬ್ಬ ಅಂತ ಹೇಳ್ತಾರೆ. ಸೊ ನೀರು ತುಂಬುವ ಹಬ್ಬ ಅಂದರೆ ಏನು? ಸೊ ದೀಪಾವಳಿಯಲ್ಲಿ ಸಾಕಷ್ಟು ಜನರಿಗೆ ಇರುವಂಥ ಪ್ರಶ್ನೆ, ನೀವೀಗ ವೀಕ್ಷಕರಿಗೆ ಕಾರ್ಯಕ್ರಮದಲ್ಲಿ ಕಾಲರ್ ಮಾಡಿದ್ರು, ಅವ್ರಿಗೂ ಕೂಡ ಹೇಳಿದ್ರಿ ದೀಪವನ್ನು ಕೊಡಿ ಅಂತ. ಸೊ ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲಿ ದೀಪ ಎಷ್ಟು ಹಚ್ಚಬೇಕಾಗತ್ತೆ? ಸೊ ಅದರಲ್ಲಿ ಏನಾದರೂ ಒಂದು ರೂಲ್ಸ್ ಏನಾದರೂ ಇದೆಯಾ ಆ ಥರ? ನೋಡಿ, ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ವಿಶೇಷವಾದ ಒಂದು ಹಬ್ಬ ದೀಪಾವಳಿ ಹಬ್ಬ. ಯಾಕಂದರೆ ಎಲ್ಲ ಹಬ್ಬಗಳು ಒಂದೆರಡು ದಿವಸಗಳ ಕಾಲ ಇರುತ್ತೆ, ಆದರೆ ದೀಪಾವಳಿ 5 ದಿವಸಗಳ ಹಬ್ಬ. ನೋಡಿ, ಈ ದಿನ ಧನ ತ್ರಯೋದಶಿ ಅನ್ನುವಂತಹ ಹಬ್ಬ, ಅಂದರೆ ನೀರು ತುಂಬುವ ಹಬ್ಬ ಅಂತ. ನಾಳೆಯ ದಿವಸ ನರಕ ಚತುರ್ದಶಿ, ಹಾಗೆ ಬುಧವಾರದ ದಿವಸ ಅಮಾವಾಸ್ಯೆ, ಧನಲಕ್ಷ್ಮಿ ಪೂಜೆ, ದೀಪಾವಳಿ ಹಬ್ಬ. ಗುರುವಾರದ ದಿನ ಬಲಿಪಾಡ್ಯಮಿ ಅಂತ, ಬಲಿಚಕ್ರವರ್ತಿಯ ಒಂದು ಹತನಾದಂತಹ ಒಂದು ದಿನವನ್ನು ಬಲಿಪಾಡ್ಯಮಿ ಅಂತ ಕರೀತೇವೆ. ಅದೇ ರೀತಿಯಾಗಿ ಶುಕ್ರವಾರದ ದಿನ ಯಮದ್ವಿತೀಯ ಅನ್ನುವಂತಹ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಈ ಪ್ರಕಾರವಾಗಿ ದೀಪಾವಳಿಯನ್ನು 5 ದಿನಗಳ ಕಾಲ ಆಚರಣೆಯನ್ನು ಮಾಡಿಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ ನಮ್ಮ ಒಂದು ಹಿಂದೂ ಸಂಪ್ರದಾಯ. ನೋಡಿ, ಈ ದಿನ ವಿಶೇಷವಾಗಿ ನೀರು ತುಂಬುವ ಹಬ್ಬ ಅಂತ ಹೇಳ್ತಾರೆ. ಅಂದರೆ ಹಳೆಯ ಪದ್ಧತಿಯ ಪ್ರಕಾರ ನಮ್ಮ ಸಂಪ್ರದಾಯಗಳಂತೆ ಮನೆಯಲ್ಲಿ ಹಿರಿಯರೆಲ್ಲ ಏನು ಮಾಡ್ತಾ ಇದ್ರು, ಹಳೆಯ ಕಾಲದಲ್ಲಿ ಇವತ್ತು ನೀರು ತುಂಬುವ ಹಬ್ಬ ಅಂತ ಮಾಡ್ತಾ ಇದ್ರು. ನೀರು ತುಂಬುವ ಹಬ್ಬ ಅಂದರೆ ನೋಡಿ, ಗಂಗಾ ಮಾತೆಯ ಒಂದು ಪೂಜೆಯನ್ನು ಮಾಡುವುದೇ ಈ ಒಂದು ಹಬ್ಬದ ಒಂದು ವಿಶೇಷ. ಮನೆಗಳಲ್ಲಿ ದೊಡ್ಡ ದೊಡ್ಡ ಒಂದು ಒಲೆಗಳನ್ನು ಹಾಕಿ, ಒಲೆಗಳನ್ನು ನಿರ್ಮಾಣವನ್ನು ಮಾಡಿ, ಅದನ್ನು ಸಾರಿಸಿ, ರಂಗೋಲಿಯನ್ನೆಲ್ಲ ಹಾಕಿ, ಅರಿಶಿನ ಕುಂಕುಮಗಳನ್ನೆಲ್ಲ ಅದನ್ನು ಅಲಂಕಾರವನ್ನು ಮಾಡಿ, ಆ ಹೊಲೆಯನ್ನು ಪೂಜೆಯನ್ನು ಮಾಡಿ, ತದನಂತರ ಒಂದು ದೊಡ್ಡ ಹಂಡೆಯನ್ನು, ತಾಮ್ರದ ಅಥವಾ ಹಿತ್ತಾಳೆಯ ಹಂಡೆಯನ್ನು ತೆಗೆದುಕೊಂಡು ಶುಭ್ರವಾಗಿ ಸ್ವಚ್ಛವಾಗಿ ತೊಳೆದು ಆ ಹಂಡೆಗೆ ಕಂಕಣವನ್ನು, ರಕ್ಷಾಬಂಧನೆಯನ್ನು ಧಾರಣೆಯನ್ನು ಮಾಡಿ, ಆ ಹಂಡೆಗೆ ಸುಣ್ಣದ ಬಣ್ಣವನ್ನೆಲ್ಲ ಹಚ್ಚಿ ಆ ಒಂದು ಹಂಡೆಯಲ್ಲಿ ನೀರು ತುಂಬಿ ಗಂಗಾಮಾತೆಯ ಒಂದು ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಈ ಒಂದು ನೀರನ್ನು ನಾಳೆಯ ಬೆಳಗ್ಗೆಯ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀರನ್ನು ಕಾಯಿಸಿ ಸ್ನಾನ ಮಾಡುವಂತಹ ಒಂದು ಪದ್ಧತಿ ಈಗಲೂ ರೂಢಿಯಲ್ಲಿದೆ. ಹಾಗಾಗಿ ಎಲ್ಲರೂ ಈ ದಿನ ನೀರು ತುಂಬುವ ಹಬ್ಬ ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಸ್ವಾಮಿ ಹಂಡೆ ಇಡೋದಕ್ಕೂ ನೀರಿಲ್ಲ, ಅಂಡ ಇಡೋದಕ್ಕೂ ಜಾಗ ಇಲ್ಲ ಅಂತ ಹೇಳ್ತಾರೆ. ಎಲ್ಲರ ಮನೆಯಲ್ಲೂ ಗೀಸರ್ ಬಂದ್ಬಿಟ್ಟಿದೆ, ಸೋಲಾರ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಆದರೆ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ತಾಮ್ರ ಬಿಂದಿಗೆ ಅಥವಾ ಹಿತ್ತಾಳಿ ಬಿಂದಿಗೆ ಪಾತ್ರೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಸೀಮೆಣ್ಣೆ ಸ್ಟವ್ ಆಗ್ಬೋದು ಅಥವಾ ಗ್ಯಾಸ್ ಸ್ಟವ್ ಆಗ್ಬೋದು, ಯಾವುದೇ ಒಂದು ಒಲೆ ಇರಲಿ, ಆ ಒಲೆಗೆ ಪೂಜೆ ಮಾಡಿ, ಅಗ್ನಿ ದೇವತೆಗೆ ಪೂಜೆ ಮಾಡಿ, ತದನಂತರ ಆ ಒಂದು ಪಾತ್ರೆಯನ್ನಿಟ್ಟು ನೀರನ್ನು ತುಂಬಿಸಿ
ಗಂಗಾಮಾತೆಗೆ ಒಂದು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ತದನಂತರ ನಾಳೆಯ ದಿವಸ ಬೆಳಗ್ಗೆ ನೀವು ಗೀಸರ್ ನೀರಾದರೆ ಗೀಸರ್ ನೀರಾಗಬಹುದು ಅಥವಾ ಸೋಲಾರ್ ನೀರಾಗಬಹುದು. ಆ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆಯ ಒಂದು ನೀರನ್ನು ಮಿಕ್ಸ್ ಮಾಡಿ ಸ್ನಾನವನ್ನು ಮಾಡಿ ಅದರ ಒಂದು ಪೂರ್ಣವಾದಂತಹ ಫಲ ನಿಮಗೆ ಸಿಗುತ್ತೆ. ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಸುಖವಾಗಲಿ. ಸಮಸ್ತ ನಾಡಿಗೆಲ್ಲ ಆ ಒಂದು ಸಾಯಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪರಿಪೂರ್ಣವಾದ ಒಂದು ಅನುಗ್ರಹವಾಗಲಿ. ಸಾಯಿರಾಮ್.